the main thing which is hitting the people's stomach. Employment is not there at all. So my promise to the youngsters, the youths, the graduates is education. Thank you. And vote is my main thing. The poorest people remain in the poor and they never come up. My main thing is to educate the poor girls, the boys. ಸುಮಾರು ಪ್ರಾಬ್ಲಮ್ಸ್ ನೋಡ್ತಾ ಇದ್ದೇನೆ ನಾನು ಕೆಲವು ಸಮಯದಿಂದ. ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಏನಾದರೂ ಒಂದು ಪೊಸಿಷನ್ ಸಿಗಬೇಕು. ನೀವೆಲ್ಲ ನನಗೆ ವೋಟ್ ಮಾಡಿ ನನ್ನನ್ನು ಮುಂದೆ ತಂದರೆ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ. ಏನು ವೋಟ್ ಇಲ್ಲದೆ ನಾನು ಸುಮಾರು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ. ಡ್ಯೂರಿಂಗ್ ಕರೋನಾ ಎಲ್ಲರಿಗೆ ಫ್ರೀ ಇಂಜೆಕ್ಷನ್ಸ್ ಕೊಟ್ಟಿದ್ದೇವೆ ನಾವು. 1, 2 and 3 ಬೂಸ್ಟರ್ ಡೋಸ್ ಎಲ್ಲ 3 ಸಹ. ಮತ್ತು ಟೆಸ್ಟಿಂಗ್ ಆಫ್ ಕರೋನಾ ಆಲ್ಸೋ ಫ್ರೀ ಮಾಡಿದ್ದೇವೆ. more than 1000. ಯಾರು ನನ್ನ ಹತ್ರ ಬರಲಿ, ಡ್ರೈವರ್ ಬರಲಿ, ಆಟೋ ಡ್ರೈವರ್ ಬರಲಿ, ನಮ್ಮ ಕಾರ್ ಡ್ರೈವರ್ ಬರಲಿ, ಪೊಲೀಸ್ ಬರಲಿ, ಕಾಲೇಜಿಂದ ಸ್ಟೂಡೆಂಟ್ಸ್ ಬರಲಿ, ಅಥವಾ ಹಾಸ್ಪಿಟ್ಲಿಂದ ನರ್ಸಸ್ ಬಂದಿದ್ದಾರೆ, ಡಾಕ್ಟರ್ಸ್ ಬಂದಿದ್ದಾರೆ, ಎಲ್ರಿಗೂ ನಾನು ಕರೋನಾ ಇಂಜೆಕ್ಷನ್ಸ್ ಕೊಟ್ಟು ಅವರಿಗೆ ಅವರು ಸಿಕ್ಕಿಬಿದ್ದು ಮನೆಯಲ್ಲಿರುವಾಗ ಸಹ ಮೆಡಿಸಿನ್ ಸಪ್ಲೈ ಮಾಡಿದ್ದೇವೆ, ಊಟ ಸಪ್ಲೈ ಮಾಡಿದ್ದೇವೆ, ಇದೆಲ್ಲ ನೋಡ್ಕೊಂಡಿದ್ದೇವೆ. ಆದರೆ ನನ್ನ ಕೈಯಲ್ಲಿ ಪವರ್ ಇರಲಿಲ್ಲ. ಈಗ ತಮ್ಮಿಂದ ಪವರ್ ಸಿಕ್ಕಿದರೆ ಐ ಕ್ಯಾನ್ ಡೂ ಮೆನಿ ಮೋರ್ ಥಿಂಗ್ಸ್. ನೀರಿನ ಪ್ರಾಬ್ಲಮ್ ಮತ್ತು ಗಾರ್ಬೇಜ್, ಎಲ್ಲಿ ನೋಡಿದರೂ ಗಾರ್ಬೇಜ್. ಜಸ್ಟ್ ದ ಅದರ್ ಡೇ ರೂಪನಗರದಿಂದ ನಾನು ಒಂದು 20 ಲಾರಿ ಗಾರ್ಬೇಜ್ ತೆಗೆದಿದ್ದೇವೆ. ಆದರೆ ಏನು, ತೆಗೆದ ಕೂಡಲೇ 2ನೇ ದಿವಸದೇ ಜನರು ತಂದು ಹಾಕ್ತಾರೆ. ಎಷ್ಟು ಹಾಕಿದೆ, ಡೋಂಟ್ ಥ್ರೋ ದ ಗಾರ್ಬೇಜ್, ಡೋಂಟ್ ಡರ್ಟಿ ಬ್ಯಾಂಗ್ಳೂರ್, ಎಷ್ಟು ಬರೆದ್ರೂ ಅವರಿಗೆ ಇದು ಏನು ಲೆಸನ್ ಸಿಗ್ತಾ ಇಲ್ಲ. ನಾನು 20 ಲಾರಿ ಗಾರ್ಬೇಜ್ ತೆಗೆದಿದ್ದೇನೆ ಔಟ್ ಆಫ್ ಮೈ ಓನ್ ಕಾಸ್ಟ್. ಅಸೋಸಿಯೇಷನ್ದು ಪ್ರೆಸಿಡೆಂಟ್ ಇದ್ದೀನಿ ನಾನು. ಸುಮಾರು 3-4 ವರ್ಷದಿಂದ ನಾವು ಕಂಟಿನ್ಯೂಸ್ KPSC ಇರ್ಬೋದು, KSP, KE ಎಲ್ಲರೂ ಸ್ಟೂಡೆಂಟ್ಸ್ ಪರವಾಗಿ ತುಂಬ ಹೋರಾಟ ಮಾಡಿದ್ದೀನಿ. ನಾನು 2 ಟೈಮ್ ಜೈಲಿಗೆ ಹೋಗಿ ಬಂದಿದ್ದೀನಿ. ಸುಮಾರು ನನ್ನ ಮೇಲೆ ಒಂದು 10 FIR ಇದೆ. ಇವತ್ತಿನ ದಿನ ನಾನು MLC ಬೆಂಗಳೂರು ಗ್ರ್ಯಾಜುಯೇಟ್ MLC ಆಗಿ ಕಂಟೆಸ್ಟ್ ಮಾಡಿದ್ದೀನಿ. ಇವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಹಾಕಿದ್ದೀನಿ. ದಯವಿಟ್ಟು ಯೂತ್ಸ್, ಯಾಕೆಂದರೆ ನಾನು ಏಜ್ಡ್ ಪರ್ಸನ್ ಅಲ್ಲ. ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ನೋಡಿರಬೇಕು, 50, 60, 70 ವರ್ಷ ಇರೋ ಒಂದು ಕ್ಯಾಂಡಿಡೇಟ್ಸ್ಗೆ ಅಂದರೆ ರಾಷ್ಟ್ರೀಯ ಪಕ್ಷಗಳು ಏನಿದ್ದಾವೆ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳ್ತಾ ಇರೋದು ಯೂತ್ಸು, ಯೂತ್ಸು ಸಪೋರ್ಟ್ ಮಾಡಬೇಕಂತ ಕೇಳ್ತಾ ಇದ್ದೀನಿ. ಅದ್ರ ಜೊತೆಲಿ ಏನಪ್ಪ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಜುಕೇಷನ್ ಇರ್ಬೋದು, ಮತ್ತು ಅನ್ಎಂಪ್ಲಾಯ್ಮೆಂಟು. ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ನೀವು ನೋಡಿರೋಂಗೆ 83% ILO ಹೇಳಿರೋದು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸು. ಅಂದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಇರ್ಬೋದು. ಮತ್ತು ಎಜುಕೇಷನ್ ಸ್ಟೂಡೆಂಟ್ಸ್ ಪರವಾಗಿ ಏನು ಗ್ರ್ಯಾಜುಯೇಟ್ MLC ಆಗ್ತಾರೆ, ಇದುವರೆಗೂ ಅವ್ರು ಯಾರು ಅನ್ನೋದೇ ಗೊತ್ತಿರಲ್ಲ. ನಮಗೆ 5-6 ವರ್ಷ ಏನು ಇದು ಎಲೆಕ್ಟ್ ಆಗಿರ್ತಾರೆ, 6 ವರ್ಷದಲ್ಲಿ ಲಾಸ್ಟ್ 6 ಇಯರ್ಸಲ್ಲಿ ಬೆಂಗಳೂರು ಎಜುಕೇಷನ್ ಇದು ಗ್ರ್ಯಾಜುಯೇಟ್ಸ್ ಇರ್ಬೋದು, ಈಸ್ಟ್ ವೆಸ್ಟ್ ಇರ್ಬೋದು, ಕರ್ನಾಟಕದಲ್ಲಿ ಏನು 9 ಗ್ರ್ಯಾಜುಯೇಟ್ಸ್ MLC ಇದ್ದಾರೆ, ಅವ್ರು ಯಾರಂತಲೇ ಎಲ್ಲರಿಗೂ ಒಳ್ಳೊಳ್ಳೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ನಾಮಪತ್ರ ಸಲ್ಲಿಸಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಭಾಳ ತೊಂದರೆಗಳಿದೆ. ಯಾಕೆ ಅಂದರೆ ಇವತ್ತು ಅಧಿಕಾರಿಗಳು ನಮಗೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಭಾಳ ಕಿರುಕುಳನ್ನು ಕೊಟ್ಟು ಭಾಳ ನೋವನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಫೈರ್ ಸೇಫ್ಟಿ ಮಾಡಿ, ಬಿಲ್ಡಿಂಗ್ ಸೇಫ್ಟಿ ಮಾಡಿ ಅಂತ ಸುಮಾರು ಕುಂದುಕೊರತೆಗಳನ್ನು ನಮಗೆ ಭಾಳ ಶಿಕ್ಷಣ ಸಂಸ್ಥೆಗಳಿಗೆ. ನಾನೀಗ ಮೈಸೂರು ಜಿಲ್ಲೆಯಿಂದ ಬಂದಿದ್ದೀವಿ, ಅವ್ರಿಗೋಸ್ಕರ ಅವರ ಅಭಿಮಾನಿಗಳು ನಾವು. ಹಾಗಾಗಿ ನಾನು ಸಹ ಮೈಸೂರು ಜಿಲ್ಲೆಯ ಅಧ್ಯಕ್ಷನಾಗಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂತ ಕುಮಾರಸ್ವಾಮಿ ಅವರ ಜೊತೆಗೆ ಹಾಗೂ ನನ್ನ ಸ್ನೇಹಿತರುಗಳ ಜೊತೆಗೆ ಒಡನಾಟ ಇಟ್ಟು ನಮ್ಮ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ವಿಜಯ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೇನು